ಗುರು ಫುಲ್ ಎಲ್ಲ ಆಫ್ ರೋಡಿಂಗ್ ಇದೆ. ಬೆಟ್ಟ ನೋಡ್ರಿ ಇವರು ಸೈಕಾಗೈತೆ. ಆಮೇಲೆ ಈ ರೋಡ್ ಬಂದೆಲ್ಲ ಆಫ್ ರೋಡಿಂಗ್ ಇದೆ. ಯಾರ ನಾವು ಬರೋಂಗಿದ್ರೆ ಈ ಬೆಟ್ಟಕ್ಕೆ ಎಲ್ಲ ಆಫ್ ರೋಡಿಂಗ್ ಬೈಕ್ ಎತ್ಕೊಂಬಂದ್ರಿ, ಬೇರೆ ಬೈಕ್ ಎತ್ಕೊಂಬಂದ್ರೆ ಅಂದ್ಕೊಳ್ರಿ ಪಾರ್ಟ್ಸ್ಗಳು ಕೈಯಲ್ಲಿ ಇಟ್ಕೊಂಡೋಗ್ಬೇಕಷ್ಟೇ. ಒಂದೊಂದು ಹಳ್ಳ ಬಂದು ಒಂದೊಂದು ಅಡಿ 2 ಅಡಿ ಇದೆ ಹಳ್ಳಗಳು. ನಾವು ಎಕ್ಸ್ಪಲ್ಸ್ ಹಾಕೊಂಬಂದಿದ್ದಕ್ಕೆ ಹೆಂಗೋ ಬಚಾವ್ ಹಾಕ್ಕೊಂಡು ಎಗರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಬೇರೆ ಗಾಡಿ ಯಾವ್ದಾರ ಇದ್ದರೆ 5 ಕಿಲೋಮೀಟರ್ವರೆಗೂ ಇದೇ ಥರ ಇದೆ. ಮುಂದೆನೂ ಇದೇ ಥರ ರೋಡ್ ಐತಂತೆ, ನೋಡೋಣ. ಫುಲ್ಲೆಲ್ಲ ಆಫ್ ರೋಡಿಂಗು. ಆಫ್ ರೋಡಿಂಗ್ ಯಾರನ್ನ ಹೋಗ್ಬೇಕು ಅಂತ ಅನ್ಕೋತಿದ್ರೆ ಈ ರೋಡು ಬೆಸ್ಟಾಗೈತೆ ಗುರು, ಫಸ್ಟಾಗೈತೆ ರೋಡು. ಬೆನ್ವಿನಹಳ್ಳಿಯಿಂದ ರೈಟ್ ಸೈಡ್ಗೆ ಆಲಿಸಿಮೆ ಅಂತ ಊರವರೆಗೂ ಇದೇ ಥರ ಆಫ್ ರೋಡಿಂಗ್ ಇರೋದು. ಹತ್ತಿರ 15 ಕಿಲೋಮೀಟರ್ವರೆಗೂ ಆಫ್ ರೋಡಿಂಗ್ ಇದೆ. ಎಲ್ಲ ರೋಡ್ ಇಲ್ಲ ಗುರು, ಫುಲ್ಲು ರೋಡೆಲ್ಲ ಆಫ್ ರೋಡಿಂಗ್ ಇದೆ. ಚಿಟ್ಟೆ ಬೇರೆ ಐತಂತೆ, ಕಳ್ಳಿ ಬೇರೆ ಐತಂತೆ, ಏನು ಅಂತ ಗೊತ್ತಿಲ್ಲ. ಫುಲ್ಲು ಆಫ್ ರೋಡು ಬ್ರೋ. ಈ ಥರ ರೋಡು, ಈ ಥರ ಟ್ರೆಕ್ಕಿಂಗು ಎಲ್ಲೂ ನೋಡಿರಲ್ಲ ನೀವು. ಫುಲ್ ಆಫ್ ರೋಡಿಂಗ್ ಇದೆ ಗುರು, ಸೈಕಾಗೆ. ಒಂದು 3-4 ಕಿಲೋಮೀಟರ್ ಎಲ್ಲ ಇದೇ ಥರ ಇದೆ ರೂಟು, ನೋಡ್ತಾ ಇದ್ದೀರಲ್ಲ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಇದೇನಾ ಫುಲ್ ಎಲ್ಲ ಆಫ್ ರೋಡಿಂಗಾ? ಇದೇ ಥರ ಇರುತ್ತೆ ರೂಟು? ಅಷ್ಟೇನಾ? 700 ಕಿಲೋಮೀಟರ್ ಇಲ್ಲ. ಚಿಟ್ಟ ಐತೆ ಬೆಟ್ಟದಲ್ಲಿ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಚಿರ್ಜೆ ಐತಂತೆ ಗುರು, ಸೈಕಾಗೆ ಚಿರತೆ ಕರಡಿ ಎಲ್ಲ ಐತಂತೆ. ನೋಡೋಣ, ಸಿಕ್ಕುದ್ರೆ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಇವ್ನು ಯಾವನ ಸೆಡೆ ನನ್ನ ಮಗ. ದಾರಿ ಎಲ್ಲ ಇದು ಮರಗಳು ಬರ್ತಾವೆ, ನೋಡ್ಕೊಂಡು ನೋಡಿ ಮಚ್ಚಿ, ನೋಡ್ಕೊಂಡು ಇದು ನಿನಗೆ. ಮೊಬೈಲಲ್ಲಿ ನೋಡ್ತಾನೆ ಅಣ್ಣ, ಇದೇ ಊರು, ಅದು ರೂಟ್ ಗೊತ್ತಾಗ್ತೀರಾ ನೋಡ್ತಾನೆ ಮ್ಯಾಪಲ್ಲಿ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ರೂಟ್ ಇದೆ, ಇಲ್ಲೇ ನಿಲ್ಸ್ಬಿಟ್ಟು ಗಾಡಿ ಲೆಫ್ಟ್ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅದೇ ಬೆಟ್ಟನಾ? ಅದೆಲ್ಲ ಗುರು ಇಲ್ಲೇ ಐತೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಪ್ಲೇಸ್ ಮಾತ್ರ ಸೈಕಾಗಿ ಐತೆ, ನೋಡೋಣ. ಆಫ್ ರೋಡಿಂಗ್ ಸೈಕಾಗಿತ್ತು. ಇಲ್ಲಿ ನೀರು ಇಳಿದಿದೆ, ಇಲ್ಲ ಆಫ್ ರೋಡಿಂಗ್ ಬಂದ ನೀರು ಇಳಿದಿದೆ. ಹೋಗೋ ಪ್ಲೇಸ್ ಇದು, ಅದು ನಾವು ಬಂದಿರೋದು ಇದು, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಇಲ್ಲಿಗೆ ರೋಡೇ ಇಲ್ಲ ಈಗ. ಚೆನ್ನಾಗಿದೆ ಗಾಯ್ಸ್. ನೀವು ಯಾವತ್ತಾದರೂ ಟ್ರೆಕ್ಕಿಂಗ್ ಟ್ರೈ ಮಾಡಬೇಕಂದ್ರೆ ಈ ಪ್ಲೇಸಿಗೆ ಬನ್ನಿರಿ.
ಬೆಟ್ಟ ನೋಡಿ, ಈ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾವು. ಅಪ್ಡೇಟ್ ಮಾಡಿ ಏನು ಗುರು ತುಂಬ ಪ್ಲೇಸ್ ಇದೇ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆಗಾಗ ಈ ಥರ ಹೇಳ್ತಾ ಇರ್ತೀನಿ, ಏನು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ ಆಯಿತಾ. ಇದ್ಯಾವುದು ಹೊಸ ಪ್ರತಿಭೆ? ಸುತ್ತಮುತ್ತನೇ ಬೇಜಾನ್ ಪ್ಲೇಸ್ ಇದೆ ಗುರು. ವೀಕ್ಲಿ ಒಂದೊಂದು ಪ್ಲೇಸ್ ಆದ್ರೂ ಒಂದು 6 ತಿಂಗಳಾಗಷ್ಟು ಪ್ಲೇಸು ಇದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ಅದು ಜನಗಳಿಗೆ ಗೊತ್ತಿಲ್ಲ. ಆ ಥರ ಇರೋ ಪ್ಲೇಸ್ ಎಲ್ಲ ನಾನು ತೋರಿಸ್ತೀನಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ನೀವು ಒಂದೇ ಮಾಡಬೇಕಾಗಿರೋದು, ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಆಮೇಲೆ ಗೊತ್ತಿಲ್ಲದೆ ಇರೋ ಪ್ಲೇಸ್ ತೋರಿಸ್ತೀನಲ್ಲ, ನೀವು ವಿಸಿಟ್ ಮಾಡಿ. ಏನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಏನಾರು ಬೇಕಾದರೆ DM ಮಾಡಿ, ನನಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ಥರ ಹೋಗಬೇಕು ಅಂತೆಲ್ಲ ಹೇಳ್ತೀನಿ. ಹೋಗ ಮುಖ ತಿಕ್ಕ ಮುಚ್ಕೊಂಡು ಒಂದು 6 ತಿಂಗಳಾಗೋಷ್ಟು ಪ್ಲೇಸ್ ಇದ್ದಾವೆ, ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಒಂದೇ ಮಾಡಬೇಕಾಗಿರೋದು, ನಾನು ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ. ತುಂಬ ಜನ ಇರ್ತಾರೆ. ಸೈಕ್ ರೂಟೇ ಇಲ್ಲ ಗುರು. ಐತೇನೋ ರೂಟು? ರೂಟ್ ಇಲ್ಲ. ಇಲ್ಲಾದ ಒಂದು ಐತೆ ನನಗೆ. ಇವೆಲ್ಲ ನೀರು ಹರಿಯೋ ಜಾಗ ಅಲ್ಲ ಮಚ್ಚ, ಮತ್ತೇನು ಮಾಡೋಣ? ವಾಪಸ್ ಹೋಗೋಣ. ಯಾರನ್ನ ಗೊತ್ತಿರೋನು ಕರ್ಕೊಂಬರ್ಬೇಕಲ್ಲ ನೀನು. ಇವಾಗ ಅಲ್ಲಿ ನಾವು ಹೋಗೋ ಪ್ಲೇಸ್ ಸಿಕ್ಕಲ್ಲ. ಅದೇ ಯಾರನ್ನ ಗೊತ್ತಿರೋನು ಕರ್ಕೊಂಬರ್ಬೇಕು ತಾನೆ ನೀನು. ನಡಿ ನೋಡೋಣ. ಇದೇ ಮಚ್ಚ ಪ್ಲೇಸ್ ಇದೆ. ಎಲ್ಲ ತಪ್ಪು ತೋರಿಸ್ತಾ ಇತ್ತು. ಇದೆ ಕಣ ನೋಡ್ರಿ, ಇದೇ ಪ್ಲೇಸ್ಗೆ ನಾವು ಬರ್ಬೇಕು ಅನ್ಕೊಂಡಿದ್ದು. ಬಂದ್ಬಿಟ್ಟು ಕಳೆದೋಗಿದ್ದೀವಿ ಅಂತ ಸ್ಪಾಟಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಈ ಪ್ಲೇಸಿಗೆ ಬರೋಕ್ಕೆ ನಾವು ಇದೇ ಪ್ಲೇಸ್ಗೆ ಬರ್ಬೇಕಂತ ಅಂದ್ಕೊಂಡಿದ್ದು. ಇದು ಗಂಗಮ್ಮ ತಾಯಿ, ತುಂಬ ಪವಿತ್ರವಾದ ಪ್ಲೇಸ್ ಇದು, ತುಂಬ ಶಕ್ತಿಶಾಲಿ ಅಂತಾರೆ. ಇಲ್ಲಿಂದ ನೀರು ಉಕ್ಕುತ್ತೆ, ಗಂಗಮ್ಮ ತಾಯಿ ಪೂಜಿಸ್ತಾರೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ತುಂಬ ಜನ ಬರ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ನಾವು ಇಲ್ಲಿಗೆ ಬರ್ದಿರಂಗೆ ಇರ್ತಾ ಇದ್ದೀವಿ. ಅದೇ ಹೇಳಿಲ್ಲ, ದೇವ್ರನ್ನ ನೋಡ್ಬೇಕಂತ ಇದ್ದರೆ ನಮ್ಮನ್ನು ಎಲ್ಲಿದ್ರು ಬೇಕಾದ್ರೆ ಕರ್ಸ್ಕೊತಾರೆ. ಜಸ್ಟ್ ಒಂದು 200 ಮೀಟರ್ಸ್ ಹತ್ತಿರ ಇದ್ದೀವಿ, ರಿಟರ್ನ್ ಹೋಗೋಣ ಸಿಗ್ತಾ ಇಲ್ಲ ಅಂತ ಹೇಳಿದ್ವಿ. ಆದರೆ ದೇವ್ರು ನೋಡ್ರಿ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಮುಂದೆ ಹೋಗೋಣ ಅಂತ ಬಂದಿದ್ದಕ್ಕೆ ಪ್ಲೇಸ್ ಇಲ್ಲೇ ಸಿಗಿದೆ. ಇದೇ ಟೆಂಪಲ್ ಮಾತ್ರ ಚಿಕ್ಕದು. ಬೆಟ್ಟನ ಮುಟ್ಟಿದೆ ಸಾಕು ನಿನಗೆ, ವೈಬ್ರೇಷನ್ ಆಗುತ್ತೆ, ಅಷ್ಟು ಪೀಸ್ ಆಗೈತೆ. ಹೌದಾ? ಇವಾಗ ಇಲ್ಲಿ ಜಸ್ಟ್ ಹೋಗ್ಬಿಟ್ಟು ಬಂದರೆ ಆ ಬೆಟ್ಟ ಅಲ್ಲಿ ಇದೆಯಲ್ಲ, ಅದು ವಿಗ್ರಹ ಅಂತ ಬೆಟ್ಟ ಇದೆ, ಒಂಥರ ಕಲ್ತಾರ. ಅದನ್ನು ಮುಟ್ಟಿದಷ್ಟು ಬಾಡಿ ಫುಲ್ ವೈಬ್ರೇಷನ್ ಆಗುತ್ತೆ, ಅಷ್ಟು ಪವರ್ ಇದೆ. ನಿಮ್ಗೆ ಗೊತ್ತಿಲ್ಲ, ಅದು ಅಲ್ಲಿ ಮುಟ್ಟಿ ನೋಡಿದ್ರೆ ಅನುಭವ ಆದ್ರೇ ಗೊತ್ತಾಗೋದು. ತುಂಬ ಸತ್ಯ ಇದೆ. ನಾನು ಇವಾಗ ಜಸ್ಟ್ ಹೋಗ್ಬಿಟ್ಟು ಬಂದೆ. ಯಾರಾನ ಇಂಟ್ರೆಸ್ಟ್ ಇದೆ ಈ ಪ್ಲೇಸ್ಗೆ ಬನ್ನಿ, ಚೆನ್ನಾಗಿದೆ, ಒಳ್ಳೆ ಪೀಸು, ಮೈಂಡ್ ಫುಲ್ಲು ಒಂಥರ ರಿಲ್ಯಾಕ್ಸ್ ಆಗಿದೆ. ತುಂಬ ಹೆಂಗೆ ಅಂದರೆ ಅದು ಇಲ್ಲಿ ಬಂದು ಅನುಭವ ಮಾಡ್ದೇ ನಿಮ್ಗೆ ಅದೇನು ಅಂತ ಗೊತ್ತಾಗೋದು. ನಾನು ಸುಮ್ಮನೆ ವೀಡಿಯೋದಲ್ಲಿ ಹೇಳಿದೆ, ಇವನೇನಿತ್ತು ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅಂದ್ಕೊತಾ ಇದ್ದೀರಾ ಅಷ್ಟೇ. ಬೆಂಕಣೋಗಕ್ಕೆ ಬಂತದು. ಅದೇ ಹೇಳ್ತಾರೆ, ನಾನು ವಿಕ್ಕಿದ್ರೆ ಪಕ್ಕ ಬಾಡ್ಬಿಡ್ತೀನಿ. ಬೋಳಿ ಮಗನೆ, ಆಸೋಲ್, ಫಕ, ಚೂತಿಯ. ನನ್ನ ಮಕ್ಕಳು ನೀರೇ ತಂದಿಲ್ಲ ನಮ್ಗೆ ಗೊತ್ತಾ? ಒಬ್ಬನೇ ಬಂದಿದ್ಯಲ್ಲ, ನಿಮ್ಮ ಗ್ಯಾಂಗ್ ಇಲ್ಲ. ಇವ್ನ್ಯಾವನ ಸೆಡೆ ನನ್ನ ಮಗ. ಒಂಟಿ ಸಲಗನ ನೀನು? ಓಹೋ, ಹಂಗೆ ಕೆರ್ಕೊಬಿಟ್ರೆ ಭಯ ಬಿದ್ದು ಬಿಡ್ತೀವ. ಬರೋಣ ನೋಡ್ರ, ಹೋಗೋಣ.
ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಅಕ್ಷಯ್ ಕನ್ನಡಿಗ ಅಂತ, ಗೊತ್ತಲ್ಲ.